ಬರೀ ಅಳಸಣ ಮಾವಿನ ಮೇಳ ಅನ್ಕೊಂಡಿದ್ದೆ ಎಲ್ಲ ಥರನೂ ಐತೆ. ಏನಿದು? ಈಗ ಮುಖ್ಯವಾಗಿ ನಾವು ಗಾಡಿಗಳನ್ನ ಹೊರಗಿಟ್ಟರೆ ಧೂಳಾಗುತ್ತೆ. ಬೇರೆ ಬಟ್ಟೆಯಿಂದ ವರ್ಷದ ಸ್ಕ್ರಾಚು ಸ್ಟೇನು ಮಾರ್ಕ್ ಆಗುತ್ತೆ. ಬಟ್ಟೆ ಅಳಸಣ ಕೈ ಹಾಕ್ಬಾರ್ದಪ್ಪ ಹಂಗೆ ಬಿಡ. ಇವತ್ತೇ ಲಾಸ್ಟ್ ಭಾನುವಾರ ಅಳಸಣ ಮತ್ತೆ ಮಾವಿನ ಮೇಳ ಇವತ್ತೇ ಲಾಸ್ಟ್. ಜ್ಯೂಸ್ ಅಳಸಣ ನೋಡಿದೆ, ಕಿವಿ ಫ್ರೂಟ್ ಇದು ಗಿಡ ಇದೆ. ಎಷ್ಟು ಸಣ್ಣ ಐತೆ ನೋಡಪ್ಪ ಇದು ಹಣ್ಣು. ಇದರಲ್ಲಿ ಎಷ್ಟು ಪೀಸು ತುಂಬ ಹೊಟ್ಟೆ ಹಾಸ್ಕೊತಿದ್ದೀವಿ. ಇಷ್ಟ ಎಗ್ರಿಸಿದ್ಯಾ ಆಯ್ತಾ? ತಿನ್ಬೇಕು ಬೇಗ ಬೇಗ, ಲೇಟ್ ಮಾಡಂಗಿಲ್ಲ. ಎಲ್ಲ ನನ್ನ ಆತ್ಮೀಯ ಕನ್ನಡ ಜನತೆಗೆ ಪ್ರದೀಪ್ ಗಗನ PGSK ಕನ್ನಡಿಗ ಯೂಟ್ಯೂಬ್ ಚಾನಲಿಂದ ಸ್ವಾಗತ ಸುಸ್ವಾಗತ. ಇವತ್ತು ಭಾನುವಾರ ಆಗಿರೋದ್ರಿಂದ ಮನೇಲೆ ಕುಂತು ಬೋರ್ ಆಗಿತ್ತು. ಹಾಗಾಗಿ ಫ್ಯಾಮಿಲಿ ಸಮೇತ ಎಲ್ಲ ಹೊರಗಡೆ ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ ಹಾಸನ MG ರೋಡಲ್ಲಿ ಅಳಸಣ ಮತ್ತು ಮಾವಿನ ಮೇಳ ನಡೀತಿದೆ. ಅದು ನೋಡಿಕೊಂಡು ಎಲ್ಲೆಲ್ಲಿ ಏನೇನು ಲೊಕೇಶನ್ಗಳಿದ್ದಾವೆ ಸಣ್ಣ ಪುಟ್ಟವು ನೋಡಿಕೊಂಡು ಹಂಗೆ ಏನಾದ್ರು ತಿನ್ಕೊಂಡು ಮನೆ ಕಡೆ ಬರೋದಂತ ಒಂದು ಬ್ಲಾಗ್ ಮಾಡ್ತಾಯಿದ್ದೀವಿ. ಇವತ್ತಿನ ಬ್ಲಾಗ್ ಇದೇ ಆಗೈತೆ. ಇವತ್ತಿನ ಬ್ಲಾಗ್ ಇದೇ ಥರ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಏನೇನು ತಿಂತೀವಿ, ಏನೇನು ಜಾಗ ನೋಡ್ತೀವಿ ನಮ್ಮ ಹಾಸನಲ್ಲಿ. ನೋಡಿರೋ ಜಾಗಗಳೆಲ್ಲ ಅದು ಆದರೆ ಹಲಸಿನ ಹಣ್ಣು ಮತ್ತು ಮಾವಿನ ಹಣ್ಣು ಮೇಳ ವರ್ಷಕ್ಕೊಂದು ಸತಿ ಆಗ್ತಾರೆ ಅನಿಸುತ್ತೆ. ನಾವು ಯಾವತ್ತೂ ನೋಡಿಲ್ಲ, ಬಟ್ ನೋಡೋಕೆ ಹೋಗ್ತಾ ಇದ್ದೀವಿ. ಈಗ ನನ್ನ ಜೊತೆ ನಮ್ಮ ಮಗಳು ಇದ್ದಾಳೆ. ಹಾಯ್ ಮಾಡಿ ಕೃಷ್ಣಮ್ಮ. ಹಾಯ್, ನನ್ನ ವೈಫು ಮತ್ತು ನನ್ನ ಮಗ ಎಲ್ಲರೂ ಬೈಕಲ್ಲಿ ಜಾಲಿ ರೈಡ್ ಹೋಗ್ತಾ ಇದ್ದೀವಿ. ಕ್ರಿಕೆಟ್ದು ಟೂರ್ನಿಮೆಂಟ್ ನಡೀತಿದೆ. ನನ್ನ ಮಗನಿಗೆ ಕ್ರಿಕೆಟ್ ಅಂದರೆ ತುಂಬ ಹುಚ್ಚು. ಕ್ರಿಕೆಟನ್ನು ಸಖತ್ತಾಗಿ ಆಡ್ತಾನೆ. ಈಗಲೇ ಅವನಿಗೆ ಇದು ಕಳಿಸ್ಬೇಕು, ಕೋಚಿಂಗ್ ಕಳಿಸ್ಬೇಕು. ಕ್ರಿಕೆಟ್ದು ಕೋಚಿಂಗು ಚೆನ್ನಾಗಿ ಕಲಿಸಿ ಅವನಿಗೆ ಒಳ್ಳೆ ಪ್ಲೇಯರ್ ಮಾಡಬೇಕು. ಬೇಡಪ್ಪ, ಫಸ್ಟ್ ಇದಕ್ಕೆ ಹೋಗ್ಬಾರ್ದು, ಆಮೇಲೆ ನೋಡೋದು. ಆಮೇಲೆ ಬಂದು ಟೂರ್ನಿಮೆಂಟ್ ನೋಡೋದಾಗಿ ಕ್ರಿಕೆಟ್. ಮನೆಗೂ MG ರೋಡಿಗೆ ಬಂದಿದ್ದೀವಿ. ಇಲ್ಲೇ ಎಲ್ಲ ಹಾಕಿದ್ದಾರೆ ಮಾವಿನ ಮತ್ತು ಅಳಸಣ ಮೇಳ. ಲೂಟೋ ಬಜಾರ್ ಇಲ್ಲೇ ಕಡೆ ಹಿಡಿದು ಆಫರ್ಗೆ ಅಂತ ಅದು ನೋಡ್ತಾರೆ. ಆ ಕಡೆ ಬರ್ಬೇಕಾರೆ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರು. ಹಾಂ, ಲೂಟೋ ಬಜಾರ್. ಗುರು ರಾಘವೇಂದ್ರ ಸ್ವಾಮಿ ಮಠ, ರಾಯರು ಇಲ್ಲೇ ಹಾಕೋರಲ್ಲ. ಹಲಸು ಮತ್ತು ಮಾವು ಮೇಳ ಅಂಗಡಿ ನಿಧಾನಕ್ಕಿದೆ. ಮುಂದೆ ಹೋಗಿ ನೀನು. ಫ್ರಿಜ್ಜದು ಬರೀ ಅಳಸಣ ಮಾವಿನ ಮೇಳ ಅಂದ್ಕೊಂಡಿದ್ದೆ. ಎಲ್ಲ ಥರನೂ ಐತೆ. ಏನಿದು? ಸಾಂಬಾರು ಸೊಪ್ಪು ಗಿಡ. ಅಮುಕ್ ಪಡಿಸ ಇಷ್ಟು ಸಾಂಬಾರು ಸೊಪ್ಪು ಅಲ್ಲಲ್ಲ, ಸೇವಂತಿಗೆ ಗಿಡ. ಸಾರಿ, ಸೇವಂತಿಗೆ. ಅದು ಹಸು ಎಲ್ಲ ತಿಂದಾಕಂತಪ್ಪ. ಎಷ್ಟಣ್ಣ ಇದು? 5 ಕಲರು. ಇದೊಂದು ಕಲರು, ಅದೊಂದು ಕಲರು, ಅದೊಂದು ಕಲರ್, ಅದೊಂದು ಕಲರ್, 3 ಕಲರ್ ಬರುತ್ತೆ. ತೊತ್ಯಾ? ಅವಳು ಕೈ ಇಟ್ಕೊಂಡು ನೀನು ಹಾಕಿರ್ತೀವ. ಏನಿದು? ಮಸಾಜು, ಹೆಡ್ ಮಸಾಜು. ಇದರಲ್ಲಿ ಚೆನ್ನಾಗಲ್ಲ ಇದು. ಈಗ ಮುಖ್ಯವಾಗಿ ನಾವು ಗಾಡಿಗಳನ್ನ ಹೊರಗಿಟ್ಟರೆ ಧೂಳಾಗುತ್ತೆ. ಬೇರೆ ಬಟ್ಟೆಯಿಂದ ವರ್ಷದ ಸ್ಕ್ರಾಚು ಸ್ಟೇನು ಮಾರ್ಕ್ ಆಗುತ್ತೆ. ಈ ಬಟ್ಟೆಯಲ್ಲಿ ಯಾವುದೇ ಕಾರಣಕ್ಕೆ ಸ್ಕ್ರಾಚ್ ಆಗುತ್ತೆ. ನೋಡಿ, ಸ್ನಾನ ಮಾಡಿದ್ರೆ ಬಾಡಿ ಎಲ್ಲ ವೆಟ್ ಆಯ್ತು. ಟವಲ್ ತಗೊಳ್ಳಿ, 1 ಸೆಕೆಂಡ್ ಡ್ರೈ. ಅಡುಗೆ ಮಾಡಿದ್ರೆ ಕಿಚನ್ ಮೇಲೆ ಎಣ್ಣೆ ಬಿಡುತ್ತೆ, ಎಣ್ಣೆ ಜಿಡ್ಡು. ಮ್ಯಾಜಿಕಲ್ ಟವಲ್ ಎಣ್ಣೆ ಮತ್ತು ಎಣ್ಣೆ ಜಿಡ್ಡು ಅದೆಲ್ಲವನ್ನ ನಿಂತ್ಕೊಡುತ್ತೆ. ಒಂದು ಬಟ್ಟೆ 2 ರಿಂದ 3 ವರ್ಷ ಯೂಸ್ ಮಾಡಿ, ಹಾಳಾಗಲ್ಲ. ಮೈಕ್ರೋ ಫೈಬರ್ ಗಾಡಿಗೆ, 2 ವೀಲರ್ಗೆ, ಬೈಕ್ಗೆ, ಕಾರ್ಗೆ, ಕಿಚನ್ ಆಲ್ ಕೇವಲ 100. ಮೈಕ್ರೋ ಫೈಬರ್ ಮ್ಯಾಜಿಕ್. ಒಂದಲ್ಲಿ 1 ಪೀಸ್ ಇರುತ್ತೆ. ಅಳಸಣೆ ಕಾಣ್ತಿಲ್ಲ ಕಣೆಲ್ಲೋ. ಅಳಸಣ ನೋಡಕ್ ಮುಂದೆ ಏನೇನೋ ನೋಡ್ತದೀವಲ್ಲ. ಕೈ ಹಾಕ್ಬಾರ್ದಪ್ಪ ಹಂಗೆ ಬಿಡ. ತಿನ್ನೋದಾ? ನಿಧಾನ ಈ ಕಡೆ ಬಾ, ಎಣ್ಣೆ ಆರುತ್ತೆ.
ಕೈ ಹಾಕ್ಬಾರ್ದಂಗೆ ಹೊಡಿತೀನಿ. ಇಲ್ಲ ನೋಡು ಇಲ್ಲಿ ತಿನ್ನು ಸಾಯಿಸು. ಕಿಶಮ್ಮ ಹಿಡ್ಕೊಳ್ಳಿ ಸಾಯಿಸು. ಕಿಶಮ್ಮ ಏನು ಪೈನಾಪಲ್ ಫ್ಲೇವರ್ ಅದು? ಪೈನಾಪಲ್ ಫ್ಲೇವರ್ ಅಳಸ್ನಣ್ಣು ಕಣ. ಚೆನ್ನಾಗಿತ್ತು ಅಳಸ್ನಣ್ಣದು. ಅಳಸ್ನ ಜಿಲೇಬಿ ಮಾಡು. ದೊಡ್ಡದು ಆಯ್ತು ತಗೋತೀನಿ. ನಿಧಾನ ಅಪ್ಪ ಕೊಡಪ್ಪ ನಾನು ಕೊಡ್ತೀನಿ. ಕೊಡೋದು ಯಪ್ಪ ಸ್ವಾಮಿ. ಇವತ್ತೇ ಲಾಸ್ಟ್ ಭಾನುವಾರ. ಅಳಸಣ್ಣ ಮತ್ತು ಮಾವಿನ ಮೇಳ ಇವತ್ತೇ ಲಾಸ್ಟ್. ಎಲ್ಲ ಥರ ಮಾವಿನ ಹಣ್ಣಿದೆ ನೋಡಪ್ಪ. ನೋಡಿ ಸಣ್ಣ ಮಾವಿನ ಸರಿ ಬೇರೆ ಎಷ್ಟು ಸಣ್ಣ ಆಯ್ತು ನೋಡಿ. ತಿನ್ನಿ ಎಷ್ಟು ಟೇಸ್ಟ್ ಇರ್ಬೇಕು. ಜೀರಿಗೆ ಮಾವಲ್ಲ ಇದು ಬ್ರದರ್? ಜೀರಿಗೆ ಮಾವಲ್ವಾ? 400 ರೂಪಾಯಿ ಕೆಜಿ ನೋಡಪ್ಪ. 400 ರೂಪಾಯಿ ಕೆಜಿ. ಬನ್ನಿ ಮುಂದೆ ಹೋಗೋದು, ಬನ್ನಿ ಮುಂದೆ ನೋಡೋದು. ಸಾಯಿಶು ಬನ್ನಿ, ಇನ್ನೂ ಐತೆ ನೋಡ್ಕೊಬಾರ್ದ? ಎಲ್ಲ ಅಳಸಂದೆ. ಅದಕ್ಕೆ ನಾನು ಏನೂ ಇಲ್ಲ ಅಂದ್ಕೊಂಡಿದ್ದೆ. ಎಲ್ಲ ಥರ ಇದೆ. ಇದು ಹೋಳಿಗೆ, ಅಳಸಂಡು ಹೋಳಿಗೆ. ಎಷ್ಟಣ್ಣ? ಎಷ್ಟು ಸಿಂಗಲ್ ಪೀಸ್ 50? ಒಂದಕ್ಕೆ ತಿಂತೀಯಾ? ಹಾಂ ಸಿಗಲ್ಲ. ತಿನ್ ಬಾರ. ಹಾಯ್ ಜ್ಯೂಸು ಅಳಸಣ್ಣಿದೆ ನೋಡಿಲಿ. ಅಳಸಣ್ಣ ಜ್ಯೂಸು. ಇದು ಮೋಸ್ಟ್ಲಿ ಅಳಸಣ್ಣ ಬಜ್ಜಿನಾ ಅಲ್ವಾ? ಇಲ್ಲ ಇದು ಮಾಮೂಲಿ ಬಜ್ಜಿ. ಇದು ಆಲೂಗಡ್ಡೆ ಬಜ್ಜಿ. ನೋಡಿ ಇದು. ಈ ಗಿಡ ಇದು ಯಾವ್ದು? ಕಿವಿ ಫ್ರೂಟ್ದು ಇದು ಗಿಡ ಇದೆ. ಕಿವಿ ಫ್ರೂಟ್ ಗಿಡ ಎಲ್ಲ ಇದೆ. ಕಿವಿ ಫ್ರೂಟು ಮತ್ತು ಇನ್ನೇನಿದೆ? ಮೆಣಸಿನ ಗಿಡ ನೋಡಪ್ಪ. ಇದು ಮೆಣಸಿನ ಗಿಡ ಎಷ್ಟು ಚೆನ್ನಾಗಿದೆ. ಎಲ್ಲ ಅಂದ್ರೆ ಸ್ವಂತ ಮನೆ ಐತೆ ಬಾರಪ್ಪ ಅವಾಗ ಗಿಡ ನೋಡೋಕ್ಕೆ. ಈ ಕಡೆ ನೆಟ್ಟಿದ್ರೆ ಆ ಕಡೆ ಕುಯ್ಕೊಂಡೋಗಿರ್ತಾರೆ. ಅಪ್ಪ ಇದು ನೋಡು ಸ್ಟಾರ್ ಫ್ರೂಟ್ ಹೆಂಗೈತೆ. ಹುಳಿ ಜಾಸ್ತಿ ಇದೆ. ಸ್ವೀಟ್ ಅಲ್ಲ? ಸ್ವೀಟು ಎಲ್ಲ ಆಲ್ಮೋಸ್ಟ್ ಎಲ್ಲ ಸ್ವೀಟೇ ಇಲ್ಲಿ. ಇವತ್ತೇ ಲಾಸ್ಟು ಫೈನಲು. ನಮ್ಮ ಸ್ವಂತ ಮನೆ ಇರೋ ತೊಗೊಂಡು ನಡ್ಕೋಬೋಯ್ತು. ಏನು ಮಾಡೋದು, ಸ್ವಂತ ಮನೆ ಇಲ್ಲ. ನೋಡಿ ಹೋದು ಎಷ್ಟು ಸಣ್ಣ ಆಯ್ತು ನೋಡಪ್ಪ ಇದು ಹಣ್ಣು. ಇದ್ರಲ್ಲಿ ಇಷ್ಟೆಷ್ಟು ಪೀಸು ನಾನು ಹೇಳ್ದಲ್ಲ, ರೌಂಡಕ್ಕೆ ಇರುತ್ತೆ, ಮಾಮೂಲು ಚಿಕ್ಕದಾಗಿರ್ತವೆ ಅಂತ. ಸಕಲೇಶ್ಪುರ ಕಡೆ ಜಾಸ್ತಿ. ತೂಕ ಲೆಕ್ಕಣ ಎಷ್ಟು ತೂಕ? 40, 50, 30, 80 ತೂಕದ ಲೆಕ್ಕ ಅಳಸಣ್ಣು. ಆ ಕಡೆ ಹೋದಾಗ ಕುಯ್ಕೊಂಡೆ ಬರ್ತೀನಿ ಬಾ. ಮೇಳದಿಂದ ಹೊರಗಡೆ ಬಂದು ಅಳಸಣ್ಣ ಮಾವಿನ ಮೇಳದಿಂದ ನಾನು ಒಬ್ಬರೇ ಅಳಸಣ್ಣ ಮಾತ್ರ ಹಾಕೋರೆ ಅಂದ್ಕೊಂಡಿದ್ದೆ. ಎಲ್ಲ ಥರನೂ ಇದೆ. ನಾವು ಅಂಥದ್ದೇನು ತೊಳಿಲ್ಲ, ಬರೀ ಜಿಲೇಬಿ ತಿನ್ಕೊಂಡು ಬಂದು ಅಷ್ಟೇ. ಎಲ್ಲ ಹೊರಗಡೆ ಸಿಟಿ ಒಳಗಡೆ ಸಿಕ್ಬಿಡುತ್ತೆ ನಮಗೆ ಬೇಕಾಗಿದ್ದಲ್ಲ. ಆದರೆ ಏನು ಅಳಸಣ್ಣ ಮಾವಿನ ಮೇಳ ನೋಡಿಲ್ಲ ಅಂದ್ಕೊಂಡಿದ್ದು, ಹಂಗಾಗಿ ಬಂದು. ಮುಂದಕ್ಕೀಗ ಎಲ್ಲರ ಊಟಕ್ಕೆ ಹೋಗ್ಬೇಕು, ಅಂದರೆ ಹೋಟ್ಲಿಗೆ ಊಟ ಮಾಡಿಕೊಂಡು ಮುಂದೆ ಪಯಣ ಹಂಗೆ ಸಿಟಿಲಿ ಎಲ್ಲಾರ ರೌಂಡ್ ಹೊಡಿಬೇಕು. ಅಂತೂ ಅಳಸಣ್ಣ ಮಾವಿನ ಹಣ್ಣು ಮೇಳ ನೋಡ್ಕೊಂಡು ಹೊರಗಡೆ ಬಂದು ಹೊಟ್ಟೆ ಹಸಿತೈತೆ, ಏನಾದ್ರು ತಿನ್ನಬೇಕು. ಅಲ್ಲೇನು ಹೊರಗಡೆ ಏನು ತೊಗೊಳಕ್ಕಾಗಲಿಲ್ಲ. ಜಿಲೇಬಿ ಒಂದು ತೊಗೊಂಡು ತಿನ್ಕೊಂಡು ಆರಾಮಾಗಿ ಹೊರಗಡೆ ಬಂದು. ಎಲ್ಲ ಕಾಸ್ಟ್ಲಿ ಇದೆ ರೇಟ್ಗಳು. ಏನೋ ಒಂದು ಅಳಸಣ್ಣ ಮಾವಿನ ಮೇಳ ನೋಡೋದಂತ ಹೋದು. ಈಗ ಹೊರಗಡೆ ಹೋಯ್ತಾ ಇದ್ದೀವಿ. ಬೇರೆ ಕಡೆ ಎಲ್ಲಿ ಅಂತ ಪ್ಲಾನ್ ಇಲ್ಲ. ಹೊರಗಡೆ ಅಂದರೆ ಏನು ಹಾಸನ ಬಿಟ್ಟಲ್ಲ, ಹಾಸನಲ್ಲೇ ಅಂತ ಫುಡ್ ಕೋರ್ಟ್ ಹತ್ರ ಬಂದಿದ್ದೀವಿ. ನಮ್ಮ ಮನೆಯವ್ರಿಗೆ ಎಗ್ ರೈಸ್ ಬೇಕಂತ ಎಗ್ ರೈಸ್ ಕೊಡಿಸ್ಬೇಕು. ಇಲ್ಲೇ ಎಲ್ಲರ ನಮ್ಮ MG ರೋಡಲ್ಲಿ ಒಂದು ಫುಡ್ ಕೋರ್ಟ್ ಇದೆ, ಸ್ಟೇಡಿಯಂ ಹಿಂಭಾಗ. ಅಲ್ಲೇ ಊಟ ಮಾಡ್ತೀವಿ, ಅಲ್ಲೇ ಎಗ್ ರೈಸ್ ತಿಂತೀವಿ. ಎಲ್ಲಿ ಚೆನ್ನಾಗಿದೆ. ಇರ್ತಾರೆ ಮದ್ದು ಹಾಕಿರ್ತಾರೆ. ಬನ್ನಿ ಕುತ್ಕೊಳ್ಳೋದಿಲ್ಲ. ಸಾಕ ಆಫು? ಹಾಂ ತಿಂತೇನೆ ಎಗ್ ರೈಸು? ಐಸ್ ಕ್ರೀಮು ಕೊಡ್ಸ. ಐಸ್ ಕ್ರೀಮ್ ಬೇಡ, ಐಸ್ ಕ್ರೀಮ್ ಕೊಡ್ಸಲ್ಲ, ಶೀತ ಕೋಲ್ಡ್ ಇದೆ. ತುಂಬ ಹೊಟ್ಟೆ ಹಸ್ಕೊಂಬಿಟ್ಟಿದ್ದೀವಿ. ಕಿಶಮ್ಮ ಎಗ್ ರೈಸ್ ತಿಂತೀಯಾ? ಎಗ್ ರೈಸ್ ತಿಂತೀಯಾ? ಹಾಂ ಹೇಳಿ, ಇಲ್ಲಿ ಹೇಳು, ಕ್ಯಾಮ್ ಕೇಳಿ. ತಿಂತೀಯಾ? ಅದು ಬರ್ತಾನೆ.
ಆಯ್ತಾ ಇನ್ನೊಂದು ಹಾಕ್ಬಿಡೋಣ ಹ್ಞೂ ಒಳ್ಳೆ ಟೇಸ್ಟ್ ಕಣೆ ಎಷ್ಟು ಕೊಡ್ತಾಯಿದ್ದೀನಿ ನನಗೆ ನನ್ನ ಮಗ ತುಂಬ ಕೊಡ್ತಾನೆ ಐಸ್ ಕ್ರೀಮ್ ನನಗೆ ಅಯ್ಯೋ ಇಷ್ಟೊಂದು ಜಾಸ್ತಿ ಆಯ್ತು ಕಣ ನನಗೆ ಬೇಡ ಬೇಡ ಇಷ್ಟೊಂದು ಬೇಡ ನನಗೆ ಇಷ್ಟೊಂದು ಜಾಸ್ತಿ ಆಯಿತು ಇಷ್ಟೊಂದು ಜಾಸ್ತಿ ಆಯ್ತು ಕಣ ಸಾಕ್ಷಿ ನನಗೆ ಇಷ್ಟೊಂದು ಕೊಟ್ಟಿದ್ಯಾ ಜಾಸ್ತಿ ಆಯ್ತು ನನಗೆ ತಿನ್ಬೇಕು ಬೇಗ ಬೇಗ ಲೇಟ್ ಮಾಡೋಂಗಿಲ್ಲ ಕೊನೆಗೂ ಮಾವು ಮತ್ತೆ ಹಸು ಮೇಳ ನೋಡ್ಕೊಂಡು ಅಲ್ಲಿಂದ ಹೋಗಿ ಫುಡ್ ಕೋರ್ಟಲ್ಲಿ ಎಗ್ ರೈಸ್ ತಿನ್ಕೊಂಡು ನಮ್ಮ ಮಗುಗೆ ಅರುಣ್ ಐಸ್ ಕ್ರೀಮ್ ಕೊಡ್ಸ್ಕೊಂಡು ಶಿಸ್ತಾಗಿ ನಮ್ಮ ಅತ್ತೆ ಮನೆಗೆ ಬಂದ. ಇಲ್ಲಿಗೆ ಇವತ್ತಿನ ನಮ್ಮ ಬ್ಲಾಗ್ ಮುಗ್ದೋಯ್ತು. ಅಷ್ಟು ದೊಡ್ಡದಾಗಿ ಏನು ಮಾಡಿಲ್ಲ ಬ್ಲಾಗು, ಚಿಕ್ಕದಾಗಿ ಒಂದು ಬೈಕ್ ರೈಡ್ ಹೋಗಿದ್ದು, ಹಂಗಾಗಿ ಸ್ವಲ್ಪ ಮಟ್ಟಿಗೆ ಬ್ಲಾಗ್ ಮಾಡಿದ್ದೀವಿ ಅಷ್ಟೇ. ಸಿಗದ ಮತ್ತೊಂದು ವಿಡಿಯೋ ಜೊತೆಗೆ ಜೈ ಹಿಂದ್ ಜೈ ಕರ್ನಾಟಕ. ಮತ್ತೆ ಎಲ್ಲರೂ ಹುಷಾರಾಗಿರಿ, ಆರೋಗ್ಯವಿರಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಬಾಯ್ ಬಾಯ್.